ಹೊರಗಡೆ ಹೋಗಿ ಸಂಪಾದನೆ ಮಾಡೋರಿಗೆ ಗೊತ್ತಿರುತ್ತೆ ದುಡ್ಡಿನ ಬೆಲೆ ಏನು ಅನ್ನೋದು. ಹೌದೌದು, ಹೊರಗೆ ಹೋಗಿ ದುಡಿಯೋರಿಗೆ ಮಾತ್ರ ಗೊತ್ತಿರುತ್ತೆ ದುಡ್ಡು ದುಡಿಯೋದು ಎಷ್ಟು ಕಷ್ಟ ಅಂತ. ಮನೇಲಿ ಕೂತ್ ಮಾತಾಡೋರ್ಗಲ್ಲ. ನೋಡ್ದೇನಮ್ಮ ಇಂಡೈರೆಕ್ಟ್ ಆಗಿ ನನ್ನ ಗಂಡನ ಹೆಂಗ್ ಹೀಯಾಳ್ಸಿ ಮಾತಾಡ್ತಿದ್ದಾಳೆ ಅಂತ. ಲೇ ಧನು, ಅವ್ರು ಹೇಳೋದ್ರಲ್ಲಿ ತಪ್ಪೇನೇ ಇದೆ? ನೀನ್ ಮಾತಾಡ್ಬೇಡ, ಸುಮ್ಮನಿರಪ್ಪ. ಸರಿನೋ ತಪ್ಪು ಯಾವಾಗ ನೋಡಿದ್ರು ಸೊಸೆ ಪರಾನೇ ಮಾತಾಡ್ತೀಯ. ಇಷ್ಟೆಲ್ಲ ಮಾತು ಕೇಳಬೇಕಾ? ನನ್ನ ಮಗುಗೆ ಆಟ ಸಾಮಾನು ತಂದು ಕೊಡ್ಬೇಕಿತ್ತು. ಐಶೋ ಬಿಸಾಕಿ ಅದನ್ನ. ದನ ಆ ಮಗು ಯಾಕೆ ಬೊಂಬೆನ ಬಿಸಾಕ್ಬೇಕು? ಅಪ್ಪ ಅದವ್ರು ಕೊಡಿಸ್ಬೇಕಾಗಿತ್ತು. ಅಂಥದ್ರಲ್ಲಿ ಮಾವ ಆಗಿ ಅಕ್ಕನ ಮಗಳಿಗೆ ನನ್ನ ಮಗ ತಂದು ಕೊಟ್ಟಿದ್ದಾನೆ, ಯಾಕೆ ಬಿಸಾಕ್ಬೇಕು ಅಂತೀನಿ. ಪಾಪ ವಿಶಾಲು, ಈ ಕಡೆ ಸೊಸೆನೂ ವಹಿಸ್ಕೊಳಕ್ಕಾಗದೆ ಆ ಕಡೆ ಮಗಳನ್ನೂ ಬೈಯೋಕ್ಕಾಗದೆ ಒದ್ದಾಡ್ತಿದ್ದಾಳೆ. ಕರೆಕ್ಟಾಗಿ ಹೇಳ್ದೆ ನೋಡಜ್ಜಿ. ಇವತ್ತಿನವರೆಗೂ ಅಮ್ಮನ ಗಂಡ ಆಗ್ಲಿ ಕಾಂತಮ್ಮಜ್ಜಿ ಆಗ್ಲಿ ಒಂದೇ ಒಂದು ಆಟ ಸಾಮಾನು ಕೊಡಿಸಿಲ್ಲ. ಇವಾಗ ಶ್ರಾವಣ ಅಂತ ಕೊಡಿಸಿದ್ರು ಅದಕ್ಕೂ ಕಿರಿಕ್ ಮಾಡ್ತಾರೆ. ಏನು ಯಾವಳು? ನನ್ನ ಮಗಳೇ. ನಮ್ಮ ಬುಡಕ್ಕೆ ತಂದಿಡ್ತಾಳಲ್ಲ. ಐಶು, ದೊಡ್ಡೋರ್ ಮುಂದೆ ಹಾಗೆಲ್ಲ ಮಾತಾಡಬಾರ್ದು. ದೊಡ್ಡವರಿಗೆ ಚಿಕ್ಕವ್ರ ಮುಂದೆ ಹೇಗೆ ಮಾತಾಡಬೇಕು ಹೇಗೆ ಮಾತಾಡಬಾರ್ದು ಅನ್ನೋ ಗುಣ ಇಲ್ಲದೆ ಇರಬಹುದು. ಆದರೆ ಚಿಕ್ಕವಳಾದವಳು ನೀನು ದೊಡ್ಡವ್ರ ಮುಂದೆ ಹೇಗೆ ಮಾತಾಡಬೇಕು ಅಂತ ಕಲ್ತ್ಕೋಬೇಕು. ಏನೋ ಏನ್ ಮಾತಾಡಕ್ ಬರಲ್ಲ ಅಂತೆಲ್ಲ ಹಿಂಗ್ ಮಾತಾಡ್ತಾ ಇರೋದು? ಏನು ನಮಗೆ ಮಾತಾಡಕ್ ಬರಲ್ಲ ಅಂತ ಹೇಳಿಸ್ತಾ ಇದೆಯಾ? ಇಲ್ಲ, ಮತ್ತೆ ನನಗೂ ನಿಮ್ಗಿಂತ ಚೆನ್ನಾಗಿ ಮಾತಾಡಕ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಕಾರಣ ಇಲ್ಲದೆ ಕಾಲ್ ಕೆರ್ಕೊಂಡು ಜಗಳ ಮಾಡೋದೇ ಆದ್ರೆ ಹೇಳಿ, ನಾನು ರೆಡಿ ಆಗಿದ್ದೀನಿ. ಟ್ರ್ಯಾಕ್ ಎಲ್ಲ ಹೋಗ್ತಾ ಇದೆ, ನಾವು ಸ್ವಲ್ಪ ಸೈಲೆಂಟ್ ಆಗಿರೋದು ಒಳ್ಳೇದು. ಏನು ಶುರು ಮಾಡೋಣ? ಒಳಗಡೆ ದೀಪ ಹಚ್ಚಿದ್ದೀರಂತೆ. ಹಚ್ಚಿದೆ. ಹೇಳ ಅವ್ರಿಗೆ ಅವಳಿಗೆ ನಾನು ದೇವರ ಮುಂದೆ ದೀಪ ಹಚ್ಚಿದ ಮೇಲೆ ಸಂಜೆ ಟೈಮು ಜಗಳ ಮಾಡೋದಕ್ಕೆ ಹೋಗೋದಿಲ್ಲ. ಗೊತ್ತಾಯ್ತಾ? ನಮ್ಮಮ್ಮ ದೇವ್ರ ಮುಂದೆ ಸಂಜೆ ಟೈಮ್ ದೀಪ ಹಚ್ಚಿದ ಮೇಲೆ ಜಗಳಕ್ಕೆ ಹೋಗೋದಿಲ್ಲ. ಮಾವ, ಸ್ವೀಟ್ ತಗೊಳ್ಳಿ. ಥ್ಯಾಂಕ್ಸ್ ಅಮ್ಮ. ಅತ್ತೆ, ಸ್ವೀಟ್. ದನ ಸ್ವೀಟ್ ತಗೊಳ್ಳೆ. ಅಯ್ಯ ನಿನ್ನ ಲೇ, ಇದು ನಮ್ಮನೆ, ಇಲ್ಲಿ ಏನೇ ತಂದ್ರು ಮೊದಲು ನಮಗೆ ಸಿಗ್ಬೇಕು. ಅದು ಬಿಟ್ಟು ಇನ್ಯಾರ ಮರಿತಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತಾ? ನನ್ನ ಮಗ ತಂದಿರೋದು ಇದು, ನಿನ್ನ ತಮ್ಮ ತಗೋ. ಆಹಾ, ನಮ್ಮ ವಿಶಾಲದ ಒಳ್ಳೆ ನಟನೆ. ಊಟ ಬಡಿಸಿ ಬಡಿಸಿ ಅಭ್ಯಾಸ. ಪ್ಲೇಟ್ನ ತಿರ್ವಾ ಹಾಕ್ಬಿಡ್ತಾಳೆ. ತಗೊಳ್ಳಿ. ಬೇಡ ಅಂತ ಹೇಳ. ಬೇಡ, ನಮಗೆ ಶುಗರು. ಒಂದೇ ಒಂದು ಪೀಸು ಮುಟ್ಟಲ್ಲ ಅಂತ ಹೇಳ. ಒಂದೇ ಒಂದು ಪೀಸು ಮುಟ್ಟಲ್ಲ. ತಗೋಬೇಡಿ. ಇಡೀ ಬಾಕ್ಸ್ ತಗೊಳ್ತೀನಿ ಅಂತ ಹೇಳ. ಇಡೀ ಬಾಕ್ಸ್ ತಗೋತೀವಿ. ಡಸ್ಟ್ಬಿನ್ನಿಗೆ ಹಾಕೋಣ ನಡಿಯೋ. ನಡಿ ಮಮ್ಮಿ, ಕಸದ ಬುಟ್ಟಿ ಕುಡ್ಕೊಂಡು ಹೋಗೋಣ. ರಾವಣ್ಯಮ್ಮವ್ರೆ, ಅವ್ರನ್ನೇ ಡಸ್ಟ್ಬಿನ್ ಅಂತ ಅಂದ್ಕೊಂಡಿದ್ದಾರೆ. ಅಂದಮೇಲೆ ಯಾಕೆ ಚಿಂತೆ ಮಾಡ್ತೀರಾ? ನಡೀರಿ ನಡೀರಿ.
ಕೆಲಸ ಎಲ್ಲ ಮಾಡಿ ತುಂಬ ಸುಸ್ತಾಗ್ತಿದೆ ಅವರ. ಹಾಗೆಲ್ಲ ಏನೂ ಇಲ್ಲ. ನನಗೆ ಮನೆ ಕೆಲಸಗಳು ಮಾಡಿ ಅಷ್ಟಾಗಿ ಅಭ್ಯಾಸ ಇರಲಿಲ್ಲ. ನಮ್ಮ ಮನೇಲಿ ಅಪ್ಪ ಅಮ್ಮ ಆಗಲಿ ಅಣ್ಣ ಅಕ್ಕ ಆಗಲಿ ಯಾರು ನನ್ನ ಕೈಲಿ ಕೆಲಸನೇ ಮಾಡಿಸ್ತಿರ್ಲಿಲ್ಲ. ನಾನು ರೂಮಲ್ಲಿ ಕೂತ್ಕೊಂಡು ಓದ್ಕೊಳ್ತಾ ಇದ್ದೆ. ಹಾಗಾಗಿ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತಿದ್ದೀನಿ ಅಷ್ಟೇ. ಈ ಮನೇಲಿ ನಿಂಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನಂಗೆ ಗೊತ್ತು ವರ. ಅಮ್ಮ ನಾನು ಇರ್ಬೇಕಾದ್ರೆ ಒಂಥರ, ನಾನು ಇಲ್ಲದೆ ಇರ್ಬೇಕಾದ್ರೆ ಒಂಥರ ನಿನ್ನ ಟ್ರೀಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಅಮ್ಮನ ಜೊತೆ ಇವಾಗ ಚಿಕ್ಕಮ್ಮನೂ ಸೇರ್ಕೊಂಡಿದ್ದಾರೆ. ಇದರಿಂದ ನಿಂಗೆ ಎಷ್ಟು ಪ್ರೆಷರ್ ಆಗ್ತಿದೆ ಅಂತ ನನಗೆ ಗೊತ್ತು. ಸದ್ಯಕ್ಕೆ ನಾನೇನು ಮಾಡೋಕ್ಕಾಗದೇ ಇರ್ಬೋದು, ಆದರೆ ನಾನು ಹಿಂಗೆ ಮಾತು ಕೊಡ್ತೀನಿ, ಈ ಮನೇಲಿ ಏನೇ ಆದರೂ ನಿನ್ನ ಜೊತೆ ಕೈ ಜೋಡ್ಸೋಕ್ಕೆ ನಾನಿರ್ತೀನಿ. ಇವಾಗ ಸ್ವಲ್ಪ ಕಷ್ಟ ಆಗತ್ತೆ, ಆದರೆ ಆ ಕಷ್ಟನೆಲ್ಲ ಮರೆಯೋ ಪ್ರೀತಿನ ನಾನು ನಿನಗೆ ಕೊಡ್ತೀನಿ. ಅಷ್ಟು ಸಾಕು ನನಗೆ. ನಿಮ್ಮ ಪ್ರೀತಿ ಇದ್ರೆ ಈ ಕಷ್ಟಗಳೆಲ್ಲ ಏನೂ ಅಲ್ಲ. ನಿಂಗೆ ಏನೇ ಬೇಜಾರಾದರೂ ಏನೇ ದುಃಖ ಆದರೂ ನನ್ನ ಹತ್ರ ಹೇಳ್ಕೊ. ನನ್ನ ಹತ್ರ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರ ಹತ್ರ ಹೇಳ್ಕೊ. ನಿಮ್ಮ ತವ್ರ ಮನೆ ನಮ್ಮ ಮನೆ ಕೆಳಗಡೆನೇ ಇರೋದು ವರ. ಆಗಾಗ ಅಲ್ಲಿಗೆ ಹೋಗ್ಬಾ, ನಿಂಗೂ ಸಮಾಧಾನ ಆಗತ್ತೆ. ಅಮ್ಮನಿನ ಅಲ್ಲಿಗೆ ಹೋಗೋಕ್ಕೂ ಬಿಡ್ತಿಲ್ವಾ? ಮದುವೆ ಆದಾಗಿಂದ 1-2 ಸಲ ಹೋಗಿದ್ಯಾ ಅಷ್ಟೇ ಅಲ್ವಾ? ಇನ್ನು ಸ್ವಲ್ಪ ದಿನ ಅಷ್ಟೇ ವರ. ಅಮ್ಮನ ಮನಸ್ಸು ತಿಳಿಯಾಗತ್ತೆ, ನಮ್ಮ ಪ್ರೀತಿ ಏನು ಅಂತ ಅವ್ರಿಗೆ ಅರ್ಥ ಆಗತ್ತೆ. ಪರವಾಗಿಲ್ಲ ಬಿಡಿ, ನನ್ಗೇನೇ ನೋವಿದ್ರು ಅದನ್ನ ಸಹಿಸ್ಕೊಳ್ತೀನಿ. ನನಗೆ ನೀವು ಒಬ್ಬರ ಜೊತೆಲಿದ್ರೆ ಸಾಕು, ಮನೆಯವ್ರ ಪ್ರೀತಿನ ಗೆಲ್ತೀನಿ ನಾನು. ಇದಕ್ಕೆಲ್ಲ ಸ್ಫೂರ್ತಿ ನಮ್ಮ ಶ್ರಾವಣಿ ಅದಕ್ಕೇನೆ. ಹಾಗೆ ನೋಡಿದ್ರೆ ಆ ಮನೇಲಿ ಅಕ್ಕ ಅಮ್ಮ ಕಾಂತ ಮತ್ತೆ ಭಾವ ಎಲ್ಲರೂ ವಿರುದ್ಧವಾಗಿ ಇದ್ದಾರೆ. ಅಣ್ಣ ಕೂಡ ಅದಕ್ಕೆ ಜೊತೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಹಾಗಿದ್ರು ಶ್ರಾವಣಿ ಅದಕ್ಕೆ ಯಾವಾಗ್ಲೂ ನಗ್ನಗ್ತಾನೆ ಇರ್ತಾಳೆ. ಎಲ್ರೂ ಮನ್ಸನ್ನು ಗೆದ್ದೇ ಗೆಲ್ತೀನಿ ಅಂತ ಕಾನ್ಫಿಡೆಂಟ್ ಆಗಿದ್ದಾಳೆ. ಅವಳು ಅನುಭವಿಸ್ತಿರೋದ್ರ ಮುಂದೆ ನಂದೇನೂ ಅಲ್ಲ ಬಿಡಿ. ನಿಜ, ನಿನಗೆ ಶ್ರಾವಣಿಯವರೇ ಸ್ಫೂರ್ತಿಯಾಗಿರಲಿ. ನಿಮ್ಮಿಬ್ಬರು ಕಷ್ಟ ಆದಷ್ಟು ಬೇಗ ಬಗೆಹರಿಲಿ. ನೀನು ಮತ್ತೆ ಶ್ರಾವಣಿಯವರು ಯಾವಾಗಲೂ ನಗ್ನಾಗ್ತಾನೆ ಇರಬೇಕು. ನೀವಿಬ್ಬರು ಖುಷಿ ಖುಷಿಯಿಂದ ಇದ್ರೆ ನಮ್ಮ 2 ಮನೆ ಸಂತೋಷದಿಂದ ಇರುತ್ತೆ. ಮೇಡಮ್, ಏನು ಸುಬ್ಬು? ನನಗೆ ಒಂದು ವಿಷಯ ತುಂಬ ಕಾಡ್ತಾ ಇದೆ, ಮನ್ಸಿಗೆ ತುಂಬ ನೋವಾಗ್ತಾ ಇದೆ. ಏನಾಯ್ತು ಸುಬ್ಬು? ಕಾಂತಮ್ಮ ಅವ್ರು ಆ ಥರ ಎಲ್ಲ ಮಾತಾಡಿದ್ರು ಅಂತ? ಅವ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಲ್ಲ ಮೇಡಮ್. ಅವ್ರೇನು ಮಾತಾಡಿದ್ರು ನಾನು ತಲೆಗೆ ಹಾಕ್ಕೊಳ್ಳಲ್ಲ. ಮತ್ತೆ ಆ ಮನೇಲಿ ಯಜಮಾನ್ರಾಗಲಿ ಲಲಿತಾದೇವಿ ಅಮ್ಮೋರಾಗಲಿ ನನ್ನ ನಿಮ್ಮ ಗಂಡ ಅಂತ ಹೇಳೋದು, ಆ ಮನೆ ಅಳಿಯ ಅಂತ ಹೇಳೋದು, ಮುಂದೆ ನಾನೇ ಆ ಮನೆಗೆ ವಾರಸ್ದಾರ ಅಂತ ಹೇಳೋದು, ಇದೆಲ್ಲ ಕೇಳ್ತಾ ಇದ್ರೆ ಥರ ಆಗುತ್ತೆ ಮೇಡಮ್. ನನ್ನ ಮನಸ್ಸು ಚುಚ್ಚಿದಾಗುತ್ತೆ. ಅಲ್ಲ ಸುಬ್ಬು, ಅವ್ರು ಹೇಳೋದ್ರಲ್ಲಿ ತಪ್ಪೇ ಅಲ್ವಾ ಮೇಡಮ್ ಅದೆಲ್ಲ? ಅವ್ರು ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಅವ್ರು ಆ ಥರ ಹೇಳುವಾಗೆಲ್ಲ ನಾನು ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ಅನ್ನಿಸ್ತಾ ಇರುತ್ತೆ. ಗಿಲ್ಟು ಒಂದೊಂದು ಕ್ಷಣನೂ ಕಾಡ್ತಾ ಇತ್ತು ಮೇಡಮ್ ನನಗೆ. ಮೇಡಮ್, ಈಗ ಯಜಮಾನ್ರಾಗಲಿ ಲಲಿತಾದೇವಿ ಅಮ್ಮೋರಾಗಲಿ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರಲ್ವಾ, ನೀವು ಯಾಕೆ ಅವ್ರ ಹತ್ರ ನಿಜ ಹೇಳ್ಬಾರ್ದು? ಇರೋ ವಿಷಯ ಯಾಕೆ ಹೇಳ್ಬಾರ್ದು? ಹೇಳ್ಬಿಡಿ ಮೇಡಮ್. ಅಂದರೆ ನಾನು ನಿಮಗೆ ತಾಳಿ ಕಟ್ಟಿಲ್ಲ ಅಂತ ಹೇಳ್ಬಿಡಿ ಮೇಡಮ್. ನಾನು ನಿಮಗೆ ತಾಳಿನೇ ಕಟ್ಟಿಲ್ಲ ಅಂದಮೇಲೆ ಆ ಮನೆಗೆ ಅಳಿಯ ಹೇಗಾಗ್ತೀನಿ ಮೇಡಮ್ ನಾನು? ಲಲಿತಾದೇವಿ ಅಮ್ಮವ್ರ ಆ ಥರ ಹೇಳುವಾಗೆಲ್ಲ ನನ್ನ ಮನಸ್ಸಿಗೆ ಒಂಥರ ಆಗ್ತಾ ಇರುತ್ತೆ ಮೇಡಮ್. ನಾನು ಅವ್ರಿಗೆ ಸುಳ್ಳು ಹೇಳ್ತಿದ್ದೇನಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಅವ್ರು ನನಗೆ ದೇವ್ರ ಸಮಾನ ಇದ್ದಂಗೆ. ದೇವ್ರ ಮುಂದೆನೇ ಸುಳ್ಳು ಹೇಳಿ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗುತ್ತೆ ಮೇಡಮ್? ತಪ್ಪಲ್ವಾ ಅದು? ಪ್ಲೀಸ್ ಮೇಡಮ್, ಅವ್ರ ಹತ್ರ ಇರೋ ಸತ್ಯನೆಲ್ಲ ಹೇಳ್ಬಿಡಿ ಮೇಡಮ್, ಪ್ಲೀಸ್. ನೋಡು ಸುಬ್ಬು, ನನಗೆ ಯಾವಾಗ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಕಾರಣ ಇಲ್ಲದೆ ನಾನು ಏನೂ ಮಾಡಿಲ್ಲ ಸುಬ್ಬು. ನೀನು ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು ಮೇಡಮ್. ಆದರೆ ಹೋದ್ರೆಲ್ಲ ಮಾತಾಡಬೇಡ ಸುಬ್ಬು. ಮದುವೆಗೆ ಮುಂಚಿನ ದಿನ ನೀನು ಏನಂತ ಮಾತು ಕೊಟ್ಟಿದ್ದೆ ನನಗೆ? ಆದರೆ ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯ ಅಂತ ನನಗೆ ಮಾತು ಕೊಟ್ಟು.
ನೀವೇನೇ ಹೇಳಿದ್ರು ನೀವೇನೇ ಮಾಡಿದ್ರು ಅದೆಂಥ ಪರಿಸ್ಥಿತಿ ಇದ್ರೂ ನಾನು ನಿಮ್ಮ ಜೊತೆನೇ ಇರ್ತೀನಿ, ನಿಮ್ಮ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನೀವು ಯಾವುದಕ್ಕೂ ಭಯ ಪಡ್ಕೊಬೇಡಿ, ಧೈರ್ಯವಾಗಿ. ಈಗ ನೀನು ನಿನ್ನ ಮಾತನ್ನ ಮುರಿಬೇಡ. ಆದರೂ ಎಷ್ಟು ದಿನ ಅಂತ ಇದೇ ಸುಳ್ಳನ್ನ ಮುಂದುವರಿಸ್ತಾ ಇರೋಕ್ಕಾಗುತ್ತೆ ಮೇಡಮ್? ನನ್ನ ಯಜಮಾನಿಗೆ ಯಾವತ್ತೂ ಸುಳ್ಳು ಹೇಳ್ದವನೇ ಅಲ್ಲ. ಅದರಲ್ಲೂ ಲಲಿತಾದೇವಿ ಅಮ್ಮವರು ಅಳಿಯ ಅಂತ ಕರೆಯುವಾಗೆಲ್ಲ ಮನ್ಸು ಕುರಿತಾ ಇರುತ್ತೆ. ಹೋಗಿ ನಿಜ ಹೇಳ್ಬಿಡ್ಲೇನೋ ಅನ್ನಿಸ್ತಾ ಇತ್ತು ನನಗೆ. ಬೇಡ ಸುಬ್ಬು, ಮಾರಯ್ಯ, ಹಾಗೇನಾದ್ರೂ ಮಾಡ್ಬಿಟ್ಟಿ ಆಮೇಲೆ ನೀನ್ ಸ್ವಲ್ಪ ದಿನ ಸುಮ್ಮನಿರಕ್ಕೆ ಏನ್ ತಗೋತೀಯಾ? ಏನು ತಗೊಳಲ್ಲ. ಸುಬ್ಬು, ದಯವಿಟ್ಟು ನಾನು ಹೇಳೋವರೆಗೂ ಸುಮ್ಮನಿದ್ಬಿಡು. ನಾನೇ ಎಲ್ಲ ಸರಿ ಮಾಡ್ತೀನಿ ಸುಬ್ಬು. ನೋಡು ಸುಬ್ಬು, ನೀನ್ ಯಾವಾಗ್ಲೂ ಈ ತರ ಸಪ್ಪೆ ಮುಖ ಹಾಕೊಂಡಿರ್ಬೇಡ ಕಣೋ. ಇಲ್ಲಿ ನೋಡು, ನಿನಗೆ ಏನ್ ಬೇಕು ಹೇಳು. ನೀನ್ ಕಣ್ ಮುಚ್ಚಿ ಕಣ್ ಬಿಡೋದ್ರೊಳಗೆ ಅದು ನಿನ್ ಕಣ್ ಮುಂದೆ ಇರುತ್ತೆ. ಕಾರು, ಬಂಗ್ಲೆ, ಚಿನ್ನ, ಒಡವೆ, ನಿನಗೆ ಏನ್ ಬೇಕು ಹೇಳು, ಎಲ್ಲ ನಿನ್ ಮುಂದೆ ಬರುತ್ತೆ. ಯಾಕೆ ಹೇಳು? ಈಗ ನಾನು ಕೋಟಿ ಕೋಟಿ ಹೊಡ್ತೀಯಮ್ಮ, ಗೊತ್ತು ತಾನೆ ನಿನಗೆ? ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅಂದಮೇಲೆ ಎಷ್ಟು ಕೋಟಿ ಇಟ್ಕೊಂಡು ಏನು ಪ್ರಯೋಜನ ಮೇಡಮ್? ಆಯ್ತಪ್ಪ ಸುಬ್ರಹ್ಮಣ್ಯ, ಈಗ ನಿಮ್ಮ ವೇದಾಂತ ಶುರು ಮಾಡಬೇಡಿ. ನಾನು ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೆ. ನಾನು ಹೇಳಿದೆ ತಾನೇ, ನಾನು ಎಲ್ಲ ಸರಿ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಹೇಳು. ಆಯಿತು, ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ. ಆಹಾ, ಎಂಥ ಮಾತಿದು. ಜೀವನದಲ್ಲಿ ಗಂಡ ಹೆಂಡತಿ ಮಧ್ಯ ಈ ಪ್ರೀತಿ, ನಂಬಿಕೆ ಇದೆಲ್ಲ ತುಂಬ ಮುಖ್ಯ. ಸುಬ್ಬು, ನಾನು ನಿನಗೆ ಇನ್ನೊಂದು ಮಾತು ಕೇಳಲ್ಲ? ಕೇಳಿ. ಅಜ್ಜಿ ನಮ್ಮನ್ನ ಹನಿಮೂನ್ ಕಳಿಸ್ತಿದಾರಲ್ಲ, ಯಾವ ಊರಿಗೆ ಕಳಿಸ್ಬೋದು? ನನಗೆ ನಿದ್ದೆ ಬರ್ತದೆ, ನಾನು ಮಲ್ಕೋತೀನಿ ಮೇಡಮ್. ಗುಡ್ ನೈಟ್. ನೆಮ್ಮದಿ ಇಲ್ಲ ಅಂತಾನೆ ರಾತ್ರಿ ಆದರೆ ಸಾಕು ನಿದ್ದೆ ಬರುತ್ತೆ ಅಂತಾನೆ. ನೆಮ್ಮದಿ ಇಲ್ಲ ಅಂದರೆ ನಿದ್ದೆ ಬರುತ್ತಾ? ಏನೋ ಒಟ್ಟಿನಲ್ಲಿ ನನ್ನ ಹುಡುಗ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರೆ ಸಾಕು. ಶಿವಲಿ, ಕಾರಲ್ಲಿ ಅವ್ರ ಜೊತೆ ಹೋದ್ಯಲ್ಲ, ಏನಾಯ್ತು? ಮೇಡಮ್, ಆ ಶ್ರಾವಣಿ ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾಳೆ ಮೇಡಮ್. ನಿಮ್ಮಿಬ್ರು ಮಧ್ಯೆ ಗಂಡ ಹೆಂಡತಿ ಥರ ಪ್ರೀತಿ ಇಲ್ಲ ಅಂತ ಕೇಳಿದ ಕೂಡಲೇ ನನ್ನ ಕಾರಿಂದನೇ ಇಳಿಸ್ಬಿಟ್ಲು. ಅಯ್ಯೋ, ನೀನು ಅವ್ರನ್ನ ಹಾಗೆ ಕೇಳ್ದ್ಯಾ? ಮತ್ತಿನ್ನೇನ್ ಮೇಡಮ್, ಒಂದೇ ಕಾರಲ್ಲಿ ಇಬ್ರು ದೂರ ದೂರ ಕೂತಿದ್ದಾರೆ. ಹೀಗಿರ್ಬೇಕಾದ್ರೆ ಅವ್ರಿಬ್ರನ್ನ ಗಂಡ ಹೆಂಡತಿ ಅಂತ ಹೇಗೆ ಹೇಳಕ್ಕಾಗತ್ತೆ ಹೇಳಿ? ನನ್ನ ಕೇಳ್ತಿದ್ದಾಗೆ ನಾನು ಅವರು ಜಾಲಿಯಾಗಿ ಸುತ್ತಾಡ್ಬೇಕು, ನೀನ್ ಇಲ್ಲೇ ಇಳ್ಕೊ ಅಂತ ನನ್ನ ಕಾರಿಂದ ಇಳಿಸೇ ಬಿಟ್ಲು ಮೇಡಮ್. ಅಂದ್ರೆ ಆ ಶ್ರಾವಣಿ ಏನೋ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಬಿಡಬಾರ್ದು ಶಿವಲಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವಳು ಏನೇ ಪ್ಲಾನ್ ಮಾಡಿದ್ರು ನೀನು ಅದಕ್ಕೆ ತಿರುಮಂತ್ರ ಕೊಡ್ತಾನೆ ಇರಬೇಕು. ನನಗೂ ಹಾಗೆ ಅನ್ನಿಸ್ತಿದೆ ಮೇಡಮ್. ಆದ್ರೆ ಏನ್ ಮಾಡೋದು? ಲಲಿತಾ ದೇವಿ ಅಮ್ಮವರು ಇವ್ರು ಎಲ್ರೂ ಹನಿಮೂನ್ ಕಳಿಸ್ತಿದ್ದಾರೆ. ಅಲ್ಲೇನಾದ್ರೂ ಅವರಿಬ್ರು ಒಂದಾಗ್ಬಿಟ್ರೆ? ಶೋ, ಹಾಗಾಗಕ್ ನೀನ್ ಬಿಡಬಾರ್ದು ಶಿವಲಿ. ಅವ್ರ ಹನಿಮೂನ್ಗೆ ಎಲ್ಲಿ ಹೋಗ್ತಾರೋ ನೀನು ಅಲ್ಲಿಗೆ ಹೋಗ್ಬೇಕು. ನೋಡು, ಒಂದಲ್ಲ ಒಂದ್ ನೆಪ ಮಾಡ್ಕೊಂಡು ನೀನು ಅವ್ರ ಸುತ್ತಾನೆ ಇರಬೇಕು. ನೋಡು, ಅವ್ರು ಎಲ್ಲಿಗೆ ಹೋಗ್ತಾರೋ ನೀನ್ ಅಲ್ಲಿಗೆ ಹೋಗಕ್ಕೆ ಟಿಕೆಟಿನ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಆದ್ರೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನೀನು ಅವ್ರ ಜೊತೆ ಹೋಗೋದು ನಿಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು. ಹಾಗೇನಾದ್ರೂ ಗೊತ್ತಾದ್ರೆ ಎಲ್ಲ ಪ್ಲಾನು ಹಾಳಾಗುತ್ತೆ. ಹೌದಾ? ಹಾಗಾದ್ರೆ ನನ್ನ ಮನೆಯಿಂದ ಒಬ್ಳೆ ಹೇಗೆ ಹೋಗ್ಲಿ? ಮನೆಯವ್ರು ನನ್ನ ಒಬ್ಳನ್ನ ಎಲ್ಲೂ ಕಳ್ಸೋದಿಲ್ಲ. ಮನೆಯಿಂದ ಹೇಗೆ ಹೋಗ್ಬೇಕು ಅಂತ ನೀನು ಯೋಚನೆ ಮಾಡು. ನೀನು ಬುದ್ಧಿವಂತಿಕೆ ಉಪಯೋಗಿಸು. ನೋಡು, ನಿನಗೆ ಸುಬ್ಬು ಬೇಕು ಅಂದ್ರೆ ನೀನೇ ಹೇಗಾದ್ರೂ ಪ್ಲಾನ್ ಮಾಡಿ ಅವ್ರ ಜೊತೆ ಹೋಗ್ಬೇಕು. ಅವನ ಮೇಲೆ ಪ್ರೀತಿ ಮಾತ್ರ ಇದ್ರೆ ಸಾಲದು, ಜಾಣ್ತನೂ ಇರಬೇಕು. ಸರಿ ಮೇಡಮ್, ಮನೆಯಿಂದ ಹೇಗೆ ಹೊರಗೆ ಹೋಗ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ನನಗೆ ನನ್ನ ಸುಬ್ಬು ಬೇಕು ಅಷ್ಟೇ. ವೆರಿ ಗುಡ್ ಶಿವಲ್, ಡೋಂಟ್ ವರಿ, ನಾನು ನಿನ್ನ ಜೊತೆ ಟಚಲ್ಲಿ ಇರ್ತೀನಿ. ಓಕೆ? ಅವರು ಗಂಡ ಹೆಂಡತಿ ಅನ್ನೋ ಥರ ನಡ್ಕೋತಿಲ್ಲ ಅಂದಮೇಲೆ ಅವ್ರು ಹನಿಮೂನ್ಗೆ ಹೋಗಿ ಏನೆಲ್ಲ ಸುಳ್ಳು ಹೇಳ್ಬೋದು, ಏನೆಲ್ಲ ಕತೆ ಕಟ್ಬೋದು ಅಂತ ನನಗೂ ತಿಳ್ಕೊಬೇಕು. ಎಲ್ಲ ವಿಷಯನೂ ಅಪ್ಡೇಟ್ ಮಾಡ್ತಿರೋ. ಈ ಸಲ ಅವರು ಗಂಡ ಹೆಂಡತಿ ಅಲ್ಲ ಅನ್ನೋ ಒಂದು ಸಣ್ಣ ಸುಳಿವು ಸಿಕ್ಕಿದ್ರೆ ಸಾಕು, ಅದನ್ನ ಇಟ್ಕೊಂಡು ನಾನು ಏನೆಲ್ಲ ಮಾಡ್ತೀನಿ ಅಂತ ನೋಡ್ತಾ ಇರೋ. ಮೇಡಮ್, ನೀವು ಏನಾದರೂ ಮಾಡ್ಕೊಳ್ಳಿ ಮೇಡಮ್, ದಯವಿಟ್ಟು ನನಗೆ ನನ್ನ ಸುಬ್ಬು ಸಿಗೋ ಹಾಗೆ ಮಾಡಿ ಮೇಡಮ್, ಅಷ್ಟೇ ಸಾಕು. ಖಂಡಿತ ಸಿಗ್ತಾನೆ.
ನೋಡು ಶಿವಲಿ, ನಮಗೆ ರೇಷ್ಮೆ ಬೇಕು ಅಂದರೆ ಮೊದಲು ರೇಷ್ಮೆ ಗೂಡಿಂದ ರೇಷ್ಮೆ ಹುಳನ ದೂರ ಮಾಡಬೇಕು. ನೀನು ಆ ಶ್ರಾವಣಿ ಸುಬ್ರಹ್ಮಣ್ಯನ ದೂರ ಮಾಡಬೇಕು. ಅವರು ದೂರ ಆದ್ರೇನೆ ನೀನು ಸುಬ್ಬುಗೆ ಹತ್ರ ಆಗಕ್ಕೆ ಸಾಧ್ಯ. ನಾನು ಹೇಳ್ತಿರೋದೇನು ಅಂತ ನಿನಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಅರ್ಥ ಆಗ್ತಿದೆ ಮೇಡಮ್. ಅವ್ರು ಎಲ್ಲರೂ ಹನಿಮೂನ್ಗೆ ಅಂತ ಎಲ್ಲಿ ಹೋಗ್ತಿದ್ದಾರೋ ಅದೇ ಜಾಗಕ್ಕೆ ನನಗೂ ಟಿಕೆಟ್ ಬುಕ್ ಮಾಡಿ ಮನೇಲಿ ಏನೋ ಅಂತ ಹೇಳಿ ಸಂಭಾಳಿಸ್ತೀನಿ. ಅವರಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಮೇಡಮ್. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತದೆ. ಪದ್ಮನಾಭ, ನಿಮ್ಮ ಮಗಳಿಗೆ ಸಂಗೀತ ಹೇಳ್ಕೊಡ್ಲಿಲ್ವೇ? ದನ ಪ್ರತಿ ವರ್ಷ ಹಬ್ಬಕ್ಕೂ ಇಷ್ಟು ದೊಡ್ಡ ರಂಗೋಲಿ ಹಾಕಿ ಈ ಕಡೆ ದೊಡ್ಡದಾಗಿ ಸುಸ್ವಾಗತ ಅಂತ ಬರೀತಿದ್ದೆ. ಈ ಸಲ ಮರ್ತುಬಿಟ್ಯಾ? ಆ ರೀತಿ ಬರ್ದಿದ್ದಕ್ಕೆ ನಮ್ಮ ಮನೆ ನೆಮ್ಮದಿ ಹಾಳು ಮಾಡೋದಕ್ಕೆ ಅಂತ ಸೊಸೆ ಅನ್ನೋ ಹೆಸರಲ್ಲಿ ಬಂದ್ ವಕ್ಕರ್ಸ್ಕೊಂಡಿದ್ದಾಯ್ತಲ್ಲ. ಮತ್ತೆ ಬರೆದ್ರೆ ಇನ್ಯಾರಾದ್ರೂ ಬಂದು ವಕ್ಕರ್ಸ್ಕೋತಾರೆ ಅಂತ ಬರ್ದಿಲ್ಲ. ಲೇ 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 ಮಗಳೇ, ಇವತ್ತು ಹಬ್ಬ ಕಣೆ, ಹಬ್ಬದ ದಿವಸ ಎಂತ ಮಾತಾಡ್ತಿದ್ಯಾ ನೀನು? ಅನಂತಶಯನ, ಪದ್ಮನಾಭ, ಅಪರೂಪಕ್ಕೆ ನನ್ನ ಸೊಸೆ ಕರೆಕ್ಟಾಗಿ ಮಾತಾಡ್ತಾ ಇದ್ದಾಳೆ. ಈಗ ನೋಡಿ, ಹಬ್ಬ ಅಂತಂದ್ರೆ ಮನೆಗೆ ಶಾಂತಿ ನೆಮ್ಮದಿ ಎಲ್ಲ ಹೊತ್ಕೊಂಡು ಬರಬೇಕು. ಆದರೆ ಮನೇಲಿರೋ ಶಾಂತಿ ನೆಮ್ಮದಿನ ಒದ್ದು ಆಚೆ ಹಾಕಬಾರ್ದು. ಈ ಮನೇಲಿ 5 ಪೈಸೆ ಗತಿ ಇಲ್ಲದೆ ಇರೋರಿಗೆಲ್ಲ ಜಾಗ ಕೊಟ್ಟಿದ್ದೀವಿ, ಅನ್ನ ಹಾಕ್ತಿದ್ದೀವಿ. ಇದೇನು ಮನೇನೋ ಧರ್ಮಛತ್ರನೋ ಹೇಳಿ? ಏನೋ ದೊಡ್ಡವರು ಅಂದ್ಕೊಂಡಿರೋರೆಲ್ಲ ದಾಡ್ರಾಗಿರ್ಬೇಕಾದ್ರೆ ನನ್ನ ಸೊಸೆ ಅಪರೂಪಕ್ಕಾದರೂ ಕರೆಕ್ಟಾಗಿ ಮಾತಾಡ್ತಿದ್ದಾಳೆ. ಮೊತ್ತಡವ ನೀನು. ಅಯ್ಯ 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 ಅಡಿಂದ್ರೆ ನಕ್ಕಿದ್ ಸಾಕು. ಬನ್ನಿ, ಮಾವಿನ ತೋರಣ ಕಟ್ಟಕ್ಕೆ ಸಹಾಯ ಮಾಡಿ. ಎದ್ದೇಳಿ, ಬನ್ನಿ ಇಲ್ಲಿ. ಏ ದರಿದ್ರ, ಮಾವಿನ ತೋರಣ ಕಟ್ಟಕ್ಕೆ ಕರೆದ್ರು ಅಂದ ತಕ್ಷಣ ಹಾರ್ಕೊಂಡು ಬರಕ್ ರೆಡಿ ಆದಿಲ್ಲ. ಮಾವಿನ ತೋರಣ ಬಾಗ್ಲಿಗೆ ಯಾಕೆ ಕಟ್ತಾರೆ ಗೊತ್ತಾ ನಿನಗೆ? ಅದು ಇದು ಏನಾಗುತ್ತೆ ಅಂತಂದ್ರೆ, ಈ ಹಬ್ಬದಲ್ಲಿ ಹೇಳ. ನನಗೆ ಗೊತ್ತಿಲ್ಲದಿರೋದೇನು ಇಲ್ಲ ಮಮ್ಮಿ, ಎಲ್ಲ ಗೊತ್ತು. ಆದರೆ ಈ ಮನೆಯಲ್ಲಿ ನನಗಿಂತ ಬುದ್ಧಿವಂತರು ಯಾರಾದ್ರ ಇದಾರೋ ಅಂತ ಚೆಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮಾವ, ಹಬ್ಬಕ್ಕೆ ತೋರಣ ಯಾಕೆ ಕಟ್ತಾರೆ ಮಾವ? ಅಡಿಂದ್ರೆ, ನಾನು ನಿಮ್ಮಷ್ಟು ಬುದ್ಧಿವಂತ ಅಲ್ಲದೆ ಇರ್ಬೋದು, ಆದ್ರೆ ಮಾವಿನ ತೋರಣ ಯಾಕೆ ಕಟ್ತಾರೆ ಅಂತ ನನಗೆ ಗೊತ್ತು. ಅಲ್ಲಪ್ಪ, ಅದ್ರಲ್ಲೇನು ಬುದ್ಧಿವಂತಿಕೆ? ಹಬ್ಬ ಅಂದಮೇಲೆ ಮನೆ ಚೆನ್ನಾಗಿ ಕಾಣಲಿ ಅಂತ ಮಾವಿನ ತೋರಣ ಕಟ್ತಾರೆ, ಅಷ್ಟೇ ತಾನೇ? ಅಯ್ಯೋ ನನ್ನ ಮಗಳೇ, ಮಾವಿನ ತೋರಣ ಕಟ್ಟೋದು ಶುಭ ಸಂಕೇತ. ವಸಂತ ಕಾಲ ಬಂದಾಗ ಮಾವು ಚಿಗುರುತ್ತೆ, ಕೋಗಿಲೆ ಆಡತ್ತೆ. ನಮ್ಮ ಕಷ್ಟಗಳೆಲ್ಲ ಕಳೆದು ಅನಿಷ್ಟಗಳೆಲ್ಲ ದೂರ ಆಗಿ ಮನೆಯಲ್ಲಿ ನಗು ಸಂತೋಷ ಚಿಗುರಬೇಕು ಅನ್ನೋ ಸಂಕೇತ. ಅಷ್ಟೇ ಅಲ್ಲ, ನಮ್ಮ ದೇವತೆಗಳಿಗೆ ಅಂದರೆ ಸುಬ್ರಹ್ಮಣ್ಯ, ಗಣೇಶ, ಹನುಮಂತ ಇವ್ರಿಗೆಲ್ಲ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗಾಗಿ ಮಾವಿನ ತೋರಣ ಕಟ್ಟಿದ್ರೆ ದೇವತೆಗಳೆಲ್ಲ ನೆಲೆಸ್ತಾರೇನೋ ನಂಬಿಕೆ. ನಮ್ಮ ಹಿರಿಯರು ಏನೇ ಮಾಡಿದ್ರು ಅದಕ್ಕೊಂದು ಲಾಜಿಕ್ ಇರುತ್ತೆ, ಸೈಂಟಿಫಿಕ್ ರೀಸನ್ ಇರುತ್ತೆ. ಈ ಮಾವಿನ ಎಲೆಗಳ ವಿಶೇಷ ಏನು ಗೊತ್ತಾ ಮಾವ? ಅದನ್ನ ಕಿತ್ತ ಮೇಲೂ ಕೂಡ ಅದು ನಮಗೆ ಸ್ವಲ್ಪ ಹೊತ್ತು ಆಕ್ಸಿಜನ್ ಕೊಡುತ್ತಂತೆ. ಅದಕ್ಕೆ ನಾವು ಓಡಾಡುವಾಗೆಲ್ಲ ಇದು ನಮ್ಮ ಸುತ್ತಮುತ್ತ ಇದ್ರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬರೀ ಅಷ್ಟೇ ಅಲ್ಲ ಮಾವ, ಮಾವಿನ ಎಲೆಗಳು ಕ್ರಿಮಿಕೀಟಗಳನ್ನು ಮತ್ತೆ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡುತ್ತಂತೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣ ಇರುತ್ತಂತೆ. ಹಾಗಾಗಿ ತುಂಬ ಜನ ಸೇರುವಾಗ ಮತ್ತೆ ಈ ಹಬ್ಬಗಳಲ್ಲೆಲ್ಲ ಇದನ್ನ ಬಾಗ್ಲಿಗೆ ಕಟ್ತಾರೆ. ಆಹಾ, ನನ್ನ ಸೊಸೆ ಎಷ್ಟೊಂದು ತಿಳ್ಕೊಂಡಿದ್ದಾರೆ. ಆಹಾ ಅಮ್ಮೋರೇ, ಕೇಳಿಸ್ಕೊಂಡ್ರ ಅಳಿಂದ್ರೆ? ಕೇಳಿಸ್ಕೊಂಡ್ರ ಕಾಂತಮ್ಮನವರೇ? ತಿಂದು ತೇಗ್ಬೇಕು ಅಂತ ಹಬ್ಬ ಮಾಡೋದಕ್ಕೂ ಹಬ್ಬದ ಬಗ್ಗೆ ವಿಶೇಷ ತಿಳ್ಕೊಂಡು ಹಬ್ಬ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ.
ಹಬ್ಬದ ದಿನ ಬುದ್ಧಿವಂತರು ಸಿಹಿಯಾಗಿ ಮಾತಾಡ್ತಾರೆ, ಬುದ್ಧಿವಂತರು ನೋಡಿ ಹಂಗಿಸ್ಬೇಕು ಅಂತ ಅನ್ಕೊಂಡಿರೋರು ಕಹಿಯಾಗೇ ಮಾತಾಡ್ತಾರೆ. ಏನಂತೀರಾ ಕಾಂತಮ್ಮನವ್ರೇ? ಎರಡೂ ಒಂದೇ. ಅನ್ನೋದ್ರಲ್ಲಿ ಏನಿದೆ ಮಾವ, ಸಿಹಿ ಕಹಿ ಎರಡನ್ನೂ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ತಾನೆ ಈ ಹಬ್ಬ ಮಾಡ್ತಾರೆ. ರೀ, ಇಲ್ಲೇ ಮಾತಾಡ್ಕೊಂಡು ನಿಂತಿರ್ತೀರಾ ಅಥವಾ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತೀರಾ? ಇವತ್ತು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೇಕು, ನೆನಪಿದೆ ತಾನೇ? ಅದಕ್ಕೆ ಯಾಕೆ ಹಿಂಗ್ ಉರವರ ಅಂತೀಯ? ಈಗ ನಾನು ಏನ್ ಮಾಡ್ಬೇಕು ಅದೇಳು. ಬಂದು ಬಣ್ಣ ತುಂಬಿ. ಬಂದೆ. ಇವತ್ತು ಎಣ್ಣೆ ಸ್ನಾನ ಮಾಡ್ಬೇಕಲ್ವಾ? ನಮ್ಮ ಯಜಮಾನ್ರಿಗೆ ಇವತ್ತು ನಾನೇ ಎಣ್ಣೆ ಹಚ್ಬೇಕು. ರೀ ರೀ, ಲೇ ದರಿದ್ರ ಸುಂದ್ರ, ಏನ್ ಮಮ್ಮಿ? ಬಾರಲಿ ಗಂಡಸರು ಮಾಡೋ ಕೆಲಸ ಮಾಡು. ನಾನು ಹೋಗಿ ರಂಗೋಲಿ ಹಾಕ್ತೀನಿ. ಬಾರಲಿ ಕಟ್ ಬಾರ ಹೋಗ ಎದ್ದ. ಒಂದೇ ಹೇಳಿದ್ರೆ.